ಸಂಗೊಳ್ಳಿ ರಾಯಣ್ಣ ಅವ್ರ ಸ್ಟ್ಯಾಚು ಸಿಗ್ತೈತಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಅಂತಾನೆ 1824 ನಡಿತೈತಿ. ಹೆಂಗ ಮೆರವಣಿಗೆ ಮಾಡಾತಾರ ನೋಡು. ದೋಸ್ತ ಹಂಗದ್ರಲ್ಲಾರ ನಾನಂತೂ ಬೆಂಕಿ ಅದನೆ ಬೆಂಕಿ ಪ್ಲೇಸಿಗೆ ಹೊಂಟಾನೆ ಇವತ್ತ. ಸಂಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಅಂತಾನೆ. ಆಲ್ರೆಡಿ ಬೆಳಗಾಂ ಹೈವೇದಾಗದೀನಿ. ಬರ್ರಿ. ಸಂಗೊಳ್ಳಿ ಧಾರವಾಡಿಂದ ಜಸ್ಟ್ 45 ಕಿಲೋಮೀಟರ್ಸ್ ಐತಿ. 1 ಅವರ್ನಾಗ ಆರಾಮ್ ಹೋಗ್ಬೋದು. ಹಂಗದಾರಾಗ ಮಸ್ತ್ ವ್ಯೂಸ್ ಫೀಲ್ ಮಾಡ್ಬೋದು. ಕಿತ್ತೂರು ಎಂಟ್ರ್ ಆದ ತಕ್ಷಣ ಫಸ್ಟ್ ಆಗದ ನಮ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ದರ್ಶನ. ಒಂದು ರೌಂಡ್ ಹೊಡ್ಕೊಂಡು ಸೀದಾ ಒಳಗೆ ಹೋದ್ರೆ ನಮಗೆ ಕಿತ್ತೂರು ಫೋರ್ಟ್ ಸಿಗ್ತೈತಿ. ಇದ್ರ ಮೇಲೆ ಆಲ್ರೆಡಿ ವಿಡಿಯೋ ಮಾಡೀನಿ, ಮ್ಯಾಲೆ ಲಿಂಕ್ ಹಾಕೇನಿ, ಬಡ ಹೋಗಿ ನೋಡ್ರಿ. ಈಗಲ್ಲ ಆಮೇಲೆ ಹಿಂಗೆ ಲೆಫ್ಟಿಗೆ ಹೋದ್ರೆ ಬೈಲೊಂಗಲ್ ರೋಡ್. ನಾವು ಹಿಂಗೆ ಹೋಗ್ಬೇಕು. ಬಸ್ಸಿಗೆ ಹೋಗೋರಿದ್ರ ಇದ ಬಸ್ ಸ್ಟಾಪ್. ರೋಡ್ ಅಂತೂ ಮಸ್ತ್ ಅದಾವ, ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ನಿಮಗೆ ದಾರ್ಯಾಗ ಹೋಗೋ ಮುಂದೆ ಆನ್ ದ ವೇ ದೊಡ್ಡ ಆಲದ ಮರ ಸಿಗ್ತಾವ ನೋಡ್ರಿ. ಅಂತ ಅದಾವು. ಇಲ್ಲಿಂದ ಸೀದಾ ಹೋದ್ರೆ ಸಂಗೊಳ್ಳಿ ಊರೊಳಗೆ ಹೋಗ್ತೀವಿ. ಇಲ್ಲಿಂದ ರೈಟ್ ಹೋದ್ರೆ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಹೋಗ್ತೀವಿ. ವೀಕ್ ಡೇಸ್ನಾಗ ಬಂದರು ಜನ ಸಿಕ್ಕಾಪಟ್ಟಿ ಅದಾರ. ಆಹಾ ಏನು ಹೆವಿ ಕಾಣತ್ತೋ. ಫಸ್ಟ್ ಎಂಟ್ರ್ ಆದ ಕೂಡಲೇ ನಿಮ್ಗೆ ಕಾಣೋದ ಈ ವ್ಯೂ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿಯಾಗ ಅದಾನೆ. ರಾಕ್ ಗಾರ್ಡನ್ ಒಳಗೆ ಏನೈತೆ ಒಳಗೆ ಹೋಗಿ ನೋಡೋಣ ಬರ್ರಿ. ಎಂಟ್ರನ್ಸ್ಗೆ ಸಂಗೊಳ್ಳಿ ರಾಯಣ್ಣ ಅವ್ರ ಸ್ಟ್ಯಾಚು ಸಿಗ್ತೈತಿ. ವೀಕ್ ಡೇಸ್ ಅಂತೇಳಿ ಬಂದ್ರೆ ಇವತ್ತು ಗದ್ಲೈತಿ. ಅವ್ರು ಹೇಳಿದ ಪ್ರಕಾರ ಒಂದು ದಿನಕ್ಕೆ 300-400 ಜನ ಬರ್ತಾರಂತ. ವೀಕೆಂಡ್ಸಿಗೆ ಹೆಚ್ಚು ಕಡಿಮೆ 1000 ಜನ ಬರ್ತಾರಂತ. ಹೆವಿ ಡಿಮ್ಯಾಂಡ್ ಇರೋ ಪ್ಲೇಸ್ ನೋಡಿಗಿದೆ. ಇಲ್ಲಿ ಟೈಮಿಂಗ್ ಬೆಳಿಗ್ಗೆ 9:30 ಸಂಜೆ 6 ಗಂಟೆ. ಟಿಕೆಟ್ ಬಂದು ದೊಡ್ಡವ್ರಿಗೆ 100 ರೂಪಾಯಿ, ಸಣ್ಣವ್ರಿಗೆ 50 ರೂಪಾಯಿ. ಓಹೋ ಫುಲ್ KGF ಫೀಲ್ ಬರತೈತಿ. ಬರ್ರಿ ಒಳಗೆ ಹೋಗೋಣ. ಟಿಕೆಟ್ ತೊಗೊಂಡು ಒಳಗೆ ಬಂದಾನೆ. ಈ ಶೌರ್ಯ ಭೂಮಿನ 10 ಎಕರೆ ಒಳಗೆ ಕನ್ಸ್ಟ್ರಕ್ಟ್ ಮಾಡ್ಯಾರ. 1500ಕ್ಕಿಂತ ಜಾಸ್ತಿ ಸ್ಟ್ಯಾಚ್ಯೂಸ್ ಕಲಾಕೃತಿಗಳನ್ನು ಯೂಸ್ ಮಾಡ್ಯಾರ. 250 ಕೋಟಿಗಿಂತ ಜಾಸ್ತಿ ಬಜೆಟ್ ಒಳಗೆ ಕನ್ಸ್ಟ್ರಕ್ಟ್ ಆಗೈತಿ. ಚರಿತ್ರೆ ಭಾಳ ಐತಿ. ಫಸ್ಟಿಂದ ನೋಡ್ಕೊಂಡು ತಗೋ ಬರ್ರಿ. ಇದು ಫಸ್ಟ್ ಲುಕ್ ಎಂಟ್ರ್ ಆದ ಕೂಡಲೇ ಈ ಚರಿತ್ರೆನ ರಾಯಣ್ಣವರ ಅಜ್ಜ ರೋಗಪ್ಪನವರು ಶ್ರೀ ಮಲ್ಲೇಶ್ವರ ದೇವರಿಗೆ ಪೂಜೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾರೆ. ಇದು ವೀರಪ್ಪ ದೇಸಾಯಿ ಅವರ ಅರಮನೆ. ರಾಯಣ್ಣವರ ಅಜ್ಜ ರೋಗಪ್ಪನವರಿಗೆ 1000 ಒಂಟೆ ಸರ್ದಾರ ಅಂತೇಳಿ ಬಿರುದು ಕೊಟ್ಟಿರ್ತಾರೆ. ಜೊತೆಗೆ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಇದೆಲ್ಲ ಎದಕ್ಕಪ್ಪ ಅಂದ್ರೆ 1778ರಾಗ ಚಿಣಗಿ ಕೋಳಿವಾಡ ಯುದ್ಧ ನಡೆದಿರ್ತೈತಿ. ಅದ್ರಾಗ ರಾಯಣ್ಣವರ ಅಜ್ಜ ರೋಗಪ್ಪನವರ ಶೌರ್ಯವನ್ನು ಮೆಚ್ಚಿ ವೀರಪ್ಪ ದೇಸಾಯಿ ಅವರು ಈ ಬಹುಮಾನಗಳನ್ನು ಕೊಟ್ಟಿರ್ತಾರೆ. ಇದಷ್ಟೇ ಅಲ್ಲದೆ ರೋಗಪ್ಪನವರು ನಾಟ್ಯ ವೈದ್ಯರಾಗಿ ಕೃಷಿಕರಾಗಿ ಕಾರ್ಯನಿರ್ವಹಿಸ್ತಿದ್ರಂತ. ಇದೆಲ್ಲ ಅವ್ರ ಮನೆ ಮುಂದಿನ ದೃಶ್ಯ. ಎಷ್ಟು ರಿಯಲಿಸ್ಟಿಕಾಗಿ ಕ್ರಿಯೇಟ್ ಮಾಡ್ಯಾರಪ್ಪ ಅಂದ್ರೆ ಕಣ್ಣು ಮುಂದೆ ನಡೆದತನ ಅನ್ಬೇಕು. ಹಂಗೆ ಕಾಣತ್ತಾವ ಒಂದೊಂದು ವ್ಯೂಸು. ಅಲ್ಲಿಂದ ಕತಿ ಸೀದಾ ರಾಯಣ್ಣನವರ ತಂದೆ ಭರಮಪ್ಪನವ್ರಿಗೆ ಬರ್ತತಿ. ಇಡೀ ನಾಡಿಗೆ ಕಂಟಕ ಆಗಿದ್ದ ಹುಲಿ ಜೊತೆ ಹೋರಾಡಿ ಗೆದ್ದ ಅಲ್ಲ ಸರ್ಜ ದೊರೆಯಿಂದ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಪಡೆದದ್ದಕ್ಕೆ ಅವ್ರೂರ ಮಂದಿ ಹೆಂಗೆ ಮೆರವಣಿಗೆ ಮಾಡಾತಾರ ನೋಡು. ಬಟ್ ಇದನ್ನು ರೆಡಿ ಮಾಡ್ದಾರಿಗೆ ಒಂದು ದೊಡ್ಡ ಸಲ್ಯೂಟ್ ದೋಸ್ತ. ಒಂದೊಂದು ಗೊಂಬಿ, ಒಂದೊಂದು ಎಕ್ಸ್ಪ್ರೆಷನ್, ಎಲ್ಲಿ ಏನು ಮಿಸ್ ಇಲ್ಲ. ಅವತ್ತೆರಡು ಘಟನೆ ನಡೀತು. ಆ ಜಾಗನೂ ಹುಟ್ಕೊಂತು, ಅವನು ಹುಟ್ಟಿದ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. KGF ಇಂದ ಡೈಲಾಗ್ ನಮ್ಮ ರಾಯಣ್ಣವ್ರಿಗೆ ಹೇಳಿ ಮಾಡಿಸ್ದಂಗೆ ಐತೆ ನೋಡ. ರಾಯಣ್ಣವರು ಸಣ್ಣವರಿದ್ದಾಗ ಗೆಳೆಯರ ಜೊತೆ ಮಲಪ್ರಭಾ ನದಿಯಾಗ ಈಜಾಡೋದು, ಗರಡಿ ಮನೆ ಕುಸ್ತಿ ಆಡೋದು, ಗುಂಡು ಎತ್ತುವುದು, ಕತ್ತಿ ವರ್ಷೆ ಮಾಡೋದು ಎಲ್ಲ ಕ್ಲೀನಾಗಿ ತೋರ್ಸಾರ. ಇದು ನಮ್ಮ ಹನುಮಪ್ಪನ ಗುಡಿ. ನೆಕ್ಸ್ಟ್ ನಮ್ಮ ರಾಯಣ್ಣವರ ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆ ಗೆದ್ದಿರೋದಂಥ ಒಂದು ಸಿಚುವೇಶನ್. ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿಂದ ಸೀದಾ ಸಂಗೊಳ್ಳಿ ಅರಮನೆ ಒಳಗೆ ಹೋಗೋನು. ಈ
ಸಡನ್ ನೋಡಿಬಿಟ್ರೆ ಯಾರ ಮಂದಿ ಕುಂತಾರ ಅನಿಸ್ತತ್ ನೋಡಿ ದೋಸ್ತ. ಕುಸ್ತಿ ಗೆದ್ದ ಸುದ್ದಿ ಕೇಳಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ರಾಯಣ್ಣನವ್ರಿಗೆ ಖಡ್ಗ ಕೊಟ್ಟಿರುವಂಥ ಒಂದು ಬೆಂಕಿ ಮೂಮೆಂಟ್ ಇದೆ. ಕಿತ್ತೂರು ದೇಸಾಯಿ ಶಿವಲಿಂಗ ರುದ್ರ ಸರ್ಜರ ಅನಾರೋಗ್ಯದಿಂದ ಇದ್ದಾಗ ಬಾಳಗೌಡ್ರ ಮಗ ಶಿವಲಿಂಗಪ್ಪನಿಗೆ ಮಲ್ಲ ಸರ್ಜ ಅಂತೇಳಿ ನಾಮಕರಣ ಮಾಡಿ ದತ್ತಕ್ಕೆ ತಗೋತಾರೆ. ಇದನ್ನು ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕ್ರೆ ಒಪ್ಪುದಿಲ್ಲ. ಅವಾಗ ಕಿತ್ತೂರು ರಾಣಿ ಚೆನ್ನಮ್ಮವ್ರ ಮತ್ತು ಗುರುಸಿದ್ದಪ್ಪನವ್ರ ಆಂಗ್ಲರ ದತ್ತಕ ನೀತಿಯನ್ನು ವಿರೋಧ ಮಾಡ್ತಾರೆ. ಆವಾಗ ನಮ್ಮ ಸಂಗೊಳ್ಳಿ ರಾಯಣ್ಣವರ ಪ್ರತಿಕ್ರಿಯೆ ಇದೆ. ಇದು ಫಸ್ಟ್ ಆಂಗ್ಲೋ ಕಿತ್ತೂರು ವಾರ 1824 ನಡೀತೈತಿ. ಈ ಯುದ್ಧದಾಗ ಬ್ರಿಟಿಷ್ ಅಧಿಕಾರಿ ತ್ಯಾಕ್ರೆಯನ್ನು ಕೊಂದು ಕಿತ್ತೂರು ಗೆಲುವನ್ನು ಸಾಧಿಸ್ತತಿ. ಸಂಗೊಳ್ಳಿ ರಾಯಣ್ಣಗ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಅಂತ ಹಂಗೆ ಕರಿತಿದ್ದಿಲ್ಲ. ಯಾಕಂತೇಳಿ ನೀವು ನೋಡ್ರಿ. ಮೊದಲನೇ ಯುದ್ಧದಲ್ಲೇ ಕಿತ್ತೂರು ರಾಣಿ ಚೆನ್ನಮ್ಮವ್ರ ಪಕ್ಕದಲ್ಲೇ ನಿಂತ ಯುದ್ಧ ಗೆದ್ದ ಕೀರ್ತಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಸಲ್ತತಿ. ಬ್ರಿಟಿಷರ ಸಾಮ್ರಾಜ್ಯನ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಿದ್ರಂತ ಅವಾಗ. ಅಂಥ ಸಾಮ್ರಾಜ್ಯನ ಕನ್ನಡ ಮಣ್ಣಾಗ ಸೋತ ಶರಣಾಗುವಂಗೆ ಮಾಡಿರ್ತಾರೆ. ಇದೇ ಮೊದಲ ಗೆಲುವನ್ನು ಕಿತ್ತೂರು ವಿಜಯೋತ್ಸವ ಅಂತೇಳಿ ಆಚರಿಸಿದ್ರೆ ಅದನ್ನು ಈಗಲೂ ಕೂಡ ಎವ್ರಿ ಇಯರ್ ನಾವು ಆಚರಿಸ್ತೀವಿ. ಇದು ಸೆಕೆಂಡ್ ಆಂಗ್ಲೋ ಕಿತ್ತೂರು ವಾರ. ಇದನ್ನು ಕಮಿಷನರ್ ಚಾಂಪ್ಲಿನ್ ಕಿತ್ತೂರು ವಶಪಡಿಸ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡ್ತಾನೆ. ಅದಕ್ಕೆ ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ, ಮೈಸೂರು ಹಿಂಗೆಲ್ಲ ಕಡೆಯಿಂದ ತನ್ನ ಸೈನ್ಯವನ್ನು ಕರೆಸ್ತಾನೆ. 1824 ಡಿಸೆಂಬರ್ 3 ಕಿತ್ತೂರು ಮೇಲೆ ಯುದ್ಧ ಸಾರ್ತಾನೆ. ಯುದ್ಧಕ್ಕೆ ರೆಡಿ ಇಲ್ಲದ ಕಾರಣ ಕಿತ್ತೂರು ಸೋಲ್ಬೇಕಾಕೈತಿ. ಅದೇ ಟೈಮ್ ಕಿತ್ತೂರು ರಾಣಿ ಚೆನ್ನಮ್ಮರನ್ನು ಮೋಸದಿಂದ ಹಿಡಿತಾರೆ. ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸ್ಕೊಂಡ ಮೇಲೆ ಕಿತ್ತೂರು ನಂದಿ ಧ್ವಜ ಇಳಿಸಿ ತಮ್ಮ ಬಾವುಟ ಆರ್ಸಕ್ಕೆ ಹೇಳ್ತಾನೆ. ಆದ್ರೆ ನಂದಿ ಧ್ವಜ ಸಂರಕ್ಷಣೆಗೆ ನಿಂತ ರಾಯಣ್ಣನವ್ರ ತಂದೆ ಭರ್ಮಪ್ಪನವರು ಇದನ್ನ ವಿರೋಧ ಮಾಡ್ತಾರೆ. ಅವಾಗ ಅವ್ರು ಎದೆ ಗುಂಡಾರಿಸಿ ನಂದಿ ಧ್ವಜನ ಅವ್ರ ದೇಹದ ಮೇಲೆ ಎಸಿತಾರೆ. ಈ ಸುದ್ದಿ ಕೇಳಿ ಓಡಿ ಬಂದ ರಾಯಣ್ಣನ ಬ್ರಿಟಿಷರ ಬಂದಿ ಮಾಡ್ತಾರೆ. ಆದ್ರೆ ರಾಯಣ್ಣ ಮತ್ತು ಸೈನಿಕರ ಮೇಲೆ ಯಾವ ಆರೋಪನೂ ಸಾಬೀತು ಮಾಡಕ್ಕೆ ಆಂಗ್ಲ ಅಧಿಕಾರಿಗಳಿಗೆ ಆಗಲಿಲ್ಲ. ಜನವರಿ 23, 1825 ರಾಯಣ್ಣ ಹಾಗೂ ಸೈನಿಕರನ್ನ ಬಿಡುಗಡೆ ಮಾಡ್ತಾರೆ. ಯುದ್ಧಕ್ಕೆ ಸಿಕ್ಕ ಕಿತ್ತೂರು ಕೋಟೆಗಾಗಿರೋ ಪರಿಸ್ಥಿತಿ ಕಂಡ ಮರಗುತ್ತಿರುವ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವರನ್ನು ಧಾರವಾಡ ಜಿಲ್ಲಾಧಿಕಾರಿ ನಿವಾಸದಲ್ಲಿ ಗೃಹ ಬಂಧನದಲ್ಲಿಟ್ಟಿರ್ತಾರೆ. ಆವಾಗ ರಾಯಣ್ಣ ಜಂಗಮ ವೇಷದಾಗ ಬಂದ ರಾಣಿಯರಿಗೆ ಭೇಟಿ ನೀಡ್ತಾ ಇರ್ತಾರೆ. ಅದಾದಮೇಲೆ ಬೈಲೊಂಗಲ್ ಗೃಹ ಬಂಧನದಾಗ ಫೆಬ್ರವರಿ 2, 1829 ರಾಣಿ ಚೆನ್ನಮ್ಮ ಲಿಂಗೈಕ್ಯರಾಗ್ತಾರೆ. ರಾಯಣ್ಣ ಹಾಗೂ ಸಂಗಡಿಗರು ಮಾರುವೇಷದಾಗ ಚೆನ್ನಮ್ಮ ಅವ್ರ ಸಮಾಧಿಗೆ ಬಂದು ನಮಿಸಿ ಕಿತ್ತೂರು ಸಂಸ್ಥಾನ ಮತ್ತೆ ಸ್ಥಾಪಿಸ್ತೇವೆ ಅಂಥೇಳಿ ವೀರ ಪ್ರತಿಜ್ಞೆ ಮಾಡ್ತಾರೆ. ಒಂದು ಅನ್ನಾಹುತಿ ಹೋಗೈತಿ ನೋಡ್ಬರ್ರಿ. ಬ್ರಿಟಿಷರ ಕಾಲದಾಗ ಬದುಕುದ ತ್ರಾಸಿತ್ತು ನಮ್ಮ ರಾಯಣ್ಣ. ಅಂಥ ಟೈಮ್ನಾಗ ಕಾಡೊಳಗೆ ಸೈನಿಕರನ್ನ ಯುದ್ಧಕ್ಕೆ ರೆಡಿ ಮಾಡತ್ತಿದ್ದ ನಮ್ಮ ವೀರ. ಸೈನಿಕರಿಗೆ ಖಡ್ಗದ ತರಬೇತಿ, ಬಂದೂಕುಗಳಿಗೆ ಮದ್ದುಗುಂಡು ತುಂಬುದು, ಯುದ್ಧಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡೋದು, ಇದೆಲ್ಲ ಮಾಡಾಕತ್ತಿದ್ದು ಪಶ್ಚಿಮ ಘಟ್ಟದ ಕಾಡೊಳಗೆ ಒಂದು ಗುಹೆ ಒಳಗೆ. ಸಂಪಗಾಂವ್ ಕಚೇರಿ ಒಳಗೆ ರಾಯಣ್ಣನ ಬಂಧಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಾರೆ. ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕಟ್ಬೇಕಂತೇಳಿ ಕಂಪಲ್ಸರಿ ಮಾಡ್ತಾರೆ. ಆದರೆ ರಾಯಣ್ಣ ಇದಕ್ಕೆ ವಿರೋಧ ಮಾಡ್ತಾರೆ. ಅವಾಗ ಅಮಲ್ದಾರ ರಾಯಣ್ಣನ ಬಂದ್ಸಕ್ಕೆ ಹೇಳ್ತಾನೆ. ಹಂಗೆ ರಾಯಣ್ಣವ್ರ ತಾಯಿ ಕೆಂಚಮ್ಮಳಿಗೂ ಕಂದಾಯ ಕಟ್ಟಕ್ಕೆ ಹೇಳ್ತಾರೆ. ಆದ್ರೆ ಕೆಂಚಮ್ಮ ಅದಕ್ಕೆ ವಿರೋಧ ಮಾಡ್ತಾಳೆ. ಅದಕ್ಕೆ ಕೆಂಚಮ್ಮನನ್ನು ಸುಂಕದ ಕಟ್ಟಿಗೆ ಕರೆಸಿ ಸುಂಕದ ಕಲ್ಲು ಹೇರಿಸಿ ಅವಮಾನ ಮಾಡ್ತಾರೆ. ಆದರೂ ಕೆಂಚಮ್ಮ ಇನಾಮ್ ಕಾಯ್ದೆ ವಿರೋಧ ವ್ಯಕ್ತಪಡಿಸ್ತಾ ಇರ್ತಾಳೆ. ಕೆಂಚಮ್ಮನ ಮೇಲೆ ಕುಲಕರ್ಣಿ ಮಾಡಿರೋ ಹಲ್ಲೆ ಕೇಳಿ ರಾಯಣ್ಣ ಪೊಲೀಸ್ ಸ್ಟೇಷನಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸೀದಾ ಕುಲಕರ್ಣಿ ಮನೆಗೆ ಬಂದು ಕುಲಕರ್ಣಿನ ಸಾಯಿಸ್ಬೇಕನ್ನೋ ಟೈಮ್ನಾಗ ಕುಲಕರ್ಣಿ ಹೆಂಡತಿ ಗಂಡನ ಪ್ರಾಣ ಉಳ್ಸೋಕೆ ಬೇಡ್ಕೋತಾಳೆ. ಇದಾದ್ಮೇಲೆ ಆಂಗ್ಲೋ ಶ್ವೇತ ಸಣದಿ ಯುದ್ಧ ನಡೀತೈತಿ. ಇದು ಸಂಗೊಳ್ಳಿ ರಾಯಣ್ಣನ ನೇತೃತ್ವದಾಗ ನಡೆದ ಫಸ್ಟ್ ಯುದ್ಧ. ಇದ್ರಾಗ ಸಂಗೊಳ್ಳಿ ರಾಯಣ್ಣನ ತಂಡ ರೋಚಕ ಗೆಲುವು ಸಾಧಿಸ್ತೈತಿ. ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಸಂಗೊಳ್ಳಿ ರಾಯಣ್ಣಗೆ ಇನ್ನೂ ಸೈನ್ಯ ಬೇಕಾಗಿರ್ತೈತಿ. ಅದಕ್ಕೆ ಸುರಪುರ ಸಂಸ್ಥಾನದ ಕೃಷ್ಣಪ್ಪ ನಾಯಕರಿಗೆ ಭೇಟಿ ನೀಡ್ತಾನೆ. ಅದಕ್ಕಿಂತ ಮೊದಲು
ಸುರಪುರ ಸಂಸ್ಥಾನಕ್ಕೆ ಕಂಟಕವಾಗಿದ್ದ ಭರಮನಾಯಕನ ಜೊತೆ ಖಡ್ಗ ಕಾಳಗದಲ್ಲಿ ಹತ್ಯೆ ಮಾಡ್ತಾನೆ. ಇದನ್ನು ನೋಡಿ ಸುರಪುರ ನಾಯಕರು ಸಂಗೊಳ್ಳಿ ರಾಯಣ್ಣನಿಗೆ 300 ಜನ ಸೈನಿಕರನ್ನ ಕೊಟ್ಟು ಕಳಿಸ್ತಾರೆ. ಇದಾದ್ಮೇಲೆ ಕೌಲಗುಡ್ಡ ಸಭೆ ನಡಿತೈತಿ. ಆಮೇಲೆ ದತ್ತುಪುತ್ರ ಮಲ್ಲಸರ್ಜರನ್ನು ತಮ್ಮ ರಾಜ ಅಂಥೇಳಿ ಡಿಸೈಡ್ ಮಾಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಖಾನಾಪುರ ಸೇನಾ ಠಾಣೆ ಮೇಲೆ ದಾಳಿ ಮಾಡ್ತಾರೆ. ಆಮೇಲೆ ನಂದಗಢ ಜಿಲ್ಲೆದಾರನ ಮೇಲೆ ದಾಳಿ ಮಾಡ್ತಾರೆ. ಇದು ಸಂಗೊಳ್ಳಿ ರಾಯಣ್ಣ ಹಾಗೂ ಸಂಗಡಿಗರು ರಕ್ತಮಾನ್ಯ ಹೊಲದಲ್ಲಿ ರಾಶಿ ಮಾಡ್ತಾ ಇರೋದು. ಇದೆಲ್ಲ ಆದಮೇಲೆ ಸಂಗೊಳ್ಳಿ ಜನರು ಸಂಗೊಳ್ಳಿ ರಾಯಣ್ಣನನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾರೆ. ಆಮೇಲೆ ಬ್ರಿಟಿಷರ ಅಂಚೆ ಕಚೇರಿಗೆ ಬೆಂಕಿ ಹಚ್ಚಿ ಪತ್ರ ಸಂಚಾರಕ್ಕೆ ನಿರ್ಬಂಧ ಹಾಕ್ತಾರೆ. ಬಾಳಗುಂದ ಎಂಬ ಗುಡ್ಡದಾಗ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಮೇಲೆ ಗೆರಿಲ್ಲಾ ಯುದ್ಧ ಸಾರ್ತಾರೆ. ಅದಕ್ಕೆ ಇವ್ರನ್ನ ಗೆರಿಲ್ಲಾ ಯುದ್ಧದ ರೂವಾರಿ ಅಂತ ಕರೀತಾರೆ. ಸಂಗೊಳ್ಳಿ ರಾಯಣ್ಣನನ್ನು ಕೊಲ್ಲಕ್ಕೆ ಹಳಿಯಾಳ ಪರ್ಷ ಬ್ರಿಟಿಷರ ಕಡೆಯಿಂದ ಸುಪಾರಿ ತೊಗೊಂಡಿರ್ತಾನೆ. ಇದು ಗೊತ್ತಾಗಿ ಸಂಗೊಳ್ಳಿ ರಾಯಣ್ಣ ಹಳಿಯಾಳ ಮಾರುಕಟ್ಟೆಗೆ ಹೋಗ್ತಾನೆ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸುಪಾರಿ ಕಿಲ್ಲರ್ ಪರ್ಷನ ಹತ್ಯೆ ಮಾಡ್ತಾನೆ. ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ ತನ್ನ ತಂಗಿ ಮಾಯಾವಳ ಭೇಟಿಗೆ ಮುಳುಕೂರಿಗೆ ಬಂದಿರ್ತಾರೆ. ಅಲ್ಲಿ ರಾತ್ರಿ ಮಲಗಿದ ಮೇಲೆ ಬ್ರಿಟಿಷ್ ಸೈನಿಕರು ಮನೆಗೆ ಮುತ್ತಿಗೆ ಹಾಕಿ ಗುಂಡಿನ ದಾಳಿ ಮಾಡ್ತಾರೆ. ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಸಂಗೊಳ್ಳಿ ರಾಯಣ್ಣನ ಬಂಧನಕ್ಕೆ ಸಂಚು ಮಾಡ್ತಾರೆ. ಅದರ ಪ್ರಕಾರ ಧಾರವಾಡದ ಡೋರಿ ಹಳ್ಳದಾಗ ರಾಯಣ್ಣ ಸ್ನಾನ ಮಾಡುವಾಗ ಪದಮ್ಮನವ್ರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣವ್ರ ಖಡ್ಗ ತೊಗೊಂಡು ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮಿಗೆ ಬ್ರಿಟಿಷರು ಬಂದು ಹಳ್ಳನ ಸುತ್ತುವರೆದು ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸ್ತಾರೆ. ಅಲ್ಲಿಂದ ಧಾರವಾಡ ನ್ಯಾಯಾಲಯಕ್ಕೆ ಕರ್ಕೊಂಬರ್ತಾರೆ. ಈ ಟೈಮ್ನಾಗ ಮುಂಬೈ ಗವರ್ನರ್ ಮಂಡಳಿ ಸಂಗೊಳ್ಳಿ ರಾಯಣ್ಣನ ಸಹಿತ 7 ಜನರಿಗೆ ಜನವರಿ 26, 1831 ಬೀಡಿ ತಾಲೂಕಿನ ನಂದಗಡ ಗ್ರಾಮದಾಗ ಆಲದ ಮರಕ್ಕೆ ಸಾರ್ವಜನಿಕ ಗಲ್ಲು ಶಿಕ್ಷೆ ವಿಧಿಸ್ಬೇಕಂತೇಳಿ ತೀರ್ಮಾನ ಮಾಡ್ತೈತಿ. ನ್ಯಾಯಾಲಯದ ಆದೇಶದ ಪ್ರಕಾರ ರಾಯಣ್ಣನ ಜೊತೆ ಬಾಳನಾಯಕ, ಬಸಲಿಂಗಪ್ಪ, ಕರಬಸಪ್ಪ, ಭೀಮಾಜಿಡ್ಡಿಮನಿ, ಕೆಂಚಪ್ಪ, ಅಪ್ಪೋಜಿ ನಾಯಕ ಇವರೆಲ್ಲರಿಗೂ ಗಲ್ಲು ಶಿಕ್ಷೆ ಆಗ್ತೈತಿ. ಬಿಚ್ಚುಗತ್ತಿ ಚನ್ನಬಸಪ್ಪ ತನ್ನ ಸ್ನೇಹಿತ ಅಮರನಾಗ್ ಉಳಿಬೇಕಂತೇಳಿ ಆತನ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ಅಂತಿಮ ನಮನ ಸಲ್ಲಿಸ್ತಾರೆ. ಹಂಗೆ ಬಿಚ್ಚುಗತ್ತಿ ಚನ್ನಬಸಪ್ಪನವರಿಂದ ಪ್ರತಿದಿನ ಸಮಾಧಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಪ್ರಾರಂಭ ಆಯ್ತು. ಅದನ್ನೀಗ ನಂದಗಡದ ಚವ್ಹಾಣ ಮನೆತನದವರು ಮುಂದುವರ್ಸ್ಕೊಂಡು ಹೊಂಟಾರ. ಇಲ್ಲಿ ವಿಶೇಷ ಏನಂದ್ರೆ ರಾಯಣ್ಣ ಹುಟ್ಟಿದ ಆಗಸ್ಟ್ 15 ನಮ್ಮ ಭಾರತ ಸ್ವತಂತ್ರ ಆಯ್ತು. ಅವನು ಗಲ್ಲಿಗೇರಿಸಿದ ಜನವರಿ 26 ಭಾರತ ಗಣರಾಜ್ಯ ಆಯಿತು.